ಅಮೆರಿಕ, ಕೆನಡಾ, ಮೆಕ್ಸಿಕೋ, ಚೀನಾ ನಡುವೆ ಸುಂಕ ಸಮರ ನಡೀತಾ ಇದೆ. ಇಲ್ಲಿ ನೀನು ಸುಂಕ ಹಾಕ್ತೀಯ, ನಾನು ಅಷ್ಟೇ ಸುಂಕ ಹಾಕ್ತೀನಿ. ನೀನು 25% ಹಾಕಿದ್ರೆ ನಾನು 25% ಹಾಕ್ತೀನಿ. ನೀನು 50 ಆದರೆ ನಾನು 50, ನೀನು 100% ಆದರೆ ನಾನು 100% ಟ್ಯಾಕ್ಸ್ ಹಾಕ್ತೀನಿ ಅಂಥೇಳಿ ಒಂದು ಸಮರಕ್ಕೆ ಎಳೆದು ಬಿಟ್ಟಿವೆ. ಎಷ್ಟರ ಮಟ್ಟಿಗೆ ಇದು ಒಳಿತು ಕೆಡುಕು ಅಂಥೇಳಿ ಜಾಗತಿಕ ವಲಯದ ತಜ್ಞರು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಷೇರು ಮಾರುಕಟ್ಟೆಗಳು ಅಲ್ಲಾಡೋದಕ್ಕೆ ಶುರುವಾಗ್ಬಿಟ್ಟಿವೆ. ನೋಡಿ, ಅಮೆರಿಕ, ಕೆನಡಾ, ಮೆಕ್ಸಿಕೋ, ಚೀನಾ ಈ ನಾಲ್ವರ ನಡುವೆ ನಡೀತಾ ಇರತಕ್ಕಂಥ ಸುಂಕ ಸಮರ ಇದು. ಅಮೆರಿಕದ ಮೇಲೆ ಪ್ರತೀಕಾರದ ಸುಂಕವನ್ನು ಹಾಕಿರೋದು ಕೆನಡಾ. ನೀವು ನನಗೆ ಜಾಸ್ತಿ ಟ್ಯಾಕ್ಸ್ ಹಾಕ್ತಾ ಇದ್ದೀರಿ, ನಾನು ಜಾಸ್ತಿ ಟ್ಯಾಕ್ಸ್ ನಿಮಗೆ ಹಾಕ್ತೀನಿ ಅಂತ. ಇನ್ನು ಮೆಕ್ಸಿಕೋ, ಕೆನಡಾ ಮೆಕ್ಸಿಕೋ ಹಾಕಿವೆ. ಇಲ್ಲಿ ಕೆನಡಾ ಮೆಕ್ಸಿಕೋ ಮೇಲೆ ಟ್ರಂಪ್ ಎಷ್ಟು ಪರ್ಸೆಂಟ್ ಸುಂಕ ಹಾಕಿದ್ರು ಅಂದರೆ 25% ಸುಂಕವನ್ನು ಹಾಕಿದ್ರು. 25% ಸುಂಕವನ್ನು ಕೆನಡಾದ ಮೇಲೆ, ಮೆಕ್ಸಿಕೋದ ಮೇಲೆ ಡೊನಾಲ್ಡ್ ಟ್ರಂಪ್ ಟ್ಯಾಕ್ಸನ್ನು ಹಾಕಿದ್ರು. ಇದೀಗ ಅಮೆರಿಕದ ಮೇಲೆ ನೀವು 25% ಹಾಕಿದಾಗ ನಾವು ಹಾಕಬೇಕಲ್ವೇ ಅಂಥೇಳಿ ಕೆನಡಾ ಮತ್ತು ಮೆಕ್ಸಿಕೋ ಅಮೆರಿಕ ಮೇಲೆ 20% ಟ್ಯಾಕ್ಸನ್ನು ಹಾಕಿದ್ರು. ಇವತ್ತಿನಿಂದಲೇ ಜಾರಿಗೆ ಬರ್ತಾ ಇದೆ ಮೆಕ್ಸಿಕೋ ಮತ್ತು ಕೆನಡಾದ ಸುಂಕ ನೀತಿ. ಈ ಹಿಂದೆ ಅಮೆರಿಕದ ಮೇಲೆ ಪ್ರತೀಕಾರದ ಸುಂಕವನ್ನು ಹಾಕಿದ್ದು ಚೀನಾ. ಇನ್ನು ಚೀನಾದ ಮೇಲೆ ಅಮೆರಿಕ ವಿಧಿಸಿದ್ದ ಸುಂಕ 10% 20% ಏರಿಕೆಯಾಗಿತ್ತು. ಚೀನಾ ಮೇಲೆ 10%ಇಂದ 20%ಗೆ ಟ್ಯಾಕ್ಸನ್ನು ಅಮೆರಿಕ ಜಾಸ್ತಿ ಮಾಡಿತ್ತು. ಇದಕ್ಕೆ ಪ್ರತಿಯಾಗಿ ಇದೇ ಸುಂಕವನ್ನು ಸ್ವಲ್ಪ ಸೇರಿಸ್ಕೊಂಡು ಚೀನಾ ಅಮೆರಿಕ ಮೇಲೆ ಹಾಕ್ತಾ ಇದೆ. ನೋಡಿ, ಅಮೆರಿಕದ 10 ಸರಕುಗಳ ಮೇಲೆ 15% ಸುಂಕವನ್ನು ವಿಧಿಸುವಂಥ ಸಾಧ್ಯತೆ ಇದೆ. ಇತ್ತ ಟ್ರಂಪ್ ಸುಂಕದಿಂದ ಅಮೆರಿಕದ ಷೇರು ಮಾರುಕಟ್ಟೆಗೆ ಭಾರೀ ಪ್ರಮಾಣದಲ್ಲಿ ಹೊಡೆತ ಒಂದು ಕಡೆ ಬಿದ್ದಾಗಿದೆ ಇದೀಗ. ನೋಡಿ, ನೀವು ಯಾರು ಏನೇ ಮಾತಾಡಿದ್ರೂ ಕೂಡ ಚೀನಾದ ಉತ್ಪಾದನಾ ವಲಯ ಇದೆಯಲ್ಲ, ಇದನ್ನು ಎದುರು ಹಾಕ್ಕೊಳ್ಳೋದು ವಿಶ್ವದ ಯಾವುದೇ ದೇಶಕ್ಕಾದರೂ ಕೂಡ ಸವಾಲಿನ ಸಂಗತಿ. ಒಂದೇ ರೀಸನ್, ಚೀನಾ ಉತ್ಪಾದನೆ ಮಾಡಿಕೊಡುವ ಬೆಲೆಗೆ ಬಹುಶಃ ಜಗತ್ತಿನ ಯಾವುದೇ ದೇಶ ಆ ಒಂದು ಬೆಲೆಗೆ ಉತ್ಪಾದನೆ ಮಾಡಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಜಾಗತಿಕ ವ್ಯಾಪಾರ ತಜ್ಞರು ಹೇಳ್ತಕ್ಕಂಥ ಮಾತಿದು. ಚೀನಾ ಅತ್ಯಂತ ಕಡಿಮೆ ಬೆಲೆಗೆ, ನೀವೊಂದು ಪ್ಲಾಸ್ಟಿಕ್ ಬಾಟಲ್ ನಾವು ಸುಮ್ಮನೆ ಉದಾಹರಣೆಗೆ ನಾವು ಹೇಳೋದಾದರೆ, ಚೀನಾ ಬೇಕಿದ್ದರೆ ಅದನ್ನು 40 ಪೈಸಕ್ಕೋ 35 ಪೈಸಕ್ಕೋ ಅಥವಾ 30 ಪೈಸಕ್ಕೋ ಕೊಡಬಹುದು. ವಿಶ್ವದ ಬೇರೆ ದೇಶಗಳು ನಾವು ಹೋದಾಗ ₹1 ಹೇಳ್ಬಹುದು ಅವರು. ಸೊ ಆ ಮಟ್ಟದ ಒಂದು ಅಂತರ ಇರುತ್ತೆ ಅಂತ ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಾನು. ಸೊ ಇಷ್ಟು ಅಂತರ ಇದ್ದಾಗ ಚೀನಾದ ಮೇಲೆ ಅಮೆರಿಕವೂ ಅವಲಂಬಿತ ರಾಷ್ಟ್ರವೇ ಆಗುತ್ತೆ, ರಷ್ಯಾ ಕೂಡ ಅವಲಂಬಿತ ರಾಷ್ಟ್ರವೇ ಆಗುತ್ತೆ, ಅನೇಕ ದೇಶಗಳು ಅವಲಂಬಿತ ರಾಷ್ಟ್ರವೇ ಆಗಿರಬೇಕಾಗತ್ತೆ. ಇದೀಗ ಚೀನಾ ಮೇಲೆ ಟ್ರಂಪರ ಸುಂಕ ನೀತಿ, ಚೀನಾ ಕೂಡ ಅದನ್ನೇ ನಾನು ಅಪ್ಲೈ ಮಾಡ್ತೀನಿ ಅಂಥೇಳಿ ಚೀನಾ ಕೂಡ ಮುಂದಾಗಿದೆ. ಈಗ ಟ್ರೇಡರ್ಸ್ಗಳಿಗೆ ಇದೀಗ ಸಂತೋಷ. ಈಗ ಟ್ರಂಪ್ ಒಂದು ಕಡೆ ತಾನೇನು ಗಳಿಸ್ಕೊಳ್ತಾ ಇದ್ದೀನಿ, ತಾನೇನು ಕಳ್ಕೊಳ್ತಾ ಇದ್ದೀನಿ ಎನ್ನುವ ಅರಿವು ಇದ್ದುಕೊಂಡು ಮಾಡ್ತಾ ಇದ್ದಾರೋ ಇಲ್ಲದೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ದೇಶದ ಜನರನ್ನು ಮೆಚ್ಚಿಸೋದು ಬೇರೆ. ನಾನು ಅಮೆರಿಕ ದೊಡ್ಡ ಅಧ್ಯಕ್ಷ ಇದ್ದೀನಿ, ಚೀನಾನು ಬಿಡಲ್ಲ, ಮೆಕ್ಸಿಕೋ ಬಿಡಲ್ಲ, ಕೆನಡಾ ಬಿಡಲ್ಲ ಅಂತ ಹೇಳಿದಾಗ ಕೇಳೋಕ್ಕೆ ಚಪ್ಪಾಳೆ ಹೊಡೆಯೋಕ್ಕೆ ಭಾಳ ಅದ್ಭುತವಾಗಿರುತ್ತೆ. ಕೆನಡಾಗೆ ಸುಂಕ ಹಾಕ್ಬಿಟ್ರಂತೆ ಅಂತ. ಗಳಿಸಿದ್ದೇನು ಅಂತ, ನೀನು 15% ಸುಂಕ ಅವ್ರ ಮೇಲೆ ಹಾಕಿ ಅವ್ರು ನಿನ್ನ ಮೇಲೆ 20% ಹಾಕಿದ್ರೆ, ಅಥವಾ ಅವರು 15% ಮೇಲೆ ಟ್ಯಾಕ್ಸ್ ಹಾಕಿದಾಗ ನಿನಗೆ ಸಿಕ್ಕಿದ್ದೇನೆಂದರೆ ಖಾಲಿ ಜೇಬು. ಆದರೆ ಜನಗಳಿಗೆ ಈ ಭಾವನೆಗಳಿಂದ ಆಳ್ವಿಕೆ ಮಾಡೋಕ್ಕೆ ಹೊರಟಾಗ, ಎಮೋಷನ್ಸ್ ರೂಲ್ ಮಾಡಿಬಿಟ್ರೆ ಒಂದು ದೇಶವನ್ನು, ಈ ರಾಷ್ಟ್ರೀಯತೆ, ಅಮೆರಿಕನ್ನೇ ಮೊದಲು ಅದನ್ನೊಂದನ್ನು ಬಿತ್ತುಬಿಟ್ಟು ಈ ಇಡೀ ಅಮೆರಿಕವನ್ನು ನಾನೇನೋ ಮಾಡ್ತಾ ಇದ್ದೀನಿ ಅಂತ ಹೊರಟಾಗ ಪ್ರತಿಯಾಗಿ ಬೇರೆ ದೇಶಗಳು ಅದೇ ಫಾರ್ಮುಲಾಗೆ ಬರ್ತಿರ್ತಾನೆ. ಟ್ರಂಪ್ ಕತ್ತಿ ಎತ್ಕೊಂಡ್ರೆ ಬೇರೆಯವ್ರು ಯಾರು ಬಂದು ಚಮಚ ಇಟ್ಕೊಂಡು ಏನು ಬರಲ್ಲ ವಾರ್ ಮಾಡೋಕ್ಕೆ, ಅವರು ಕತ್ತಿ ಇಟ್ಕೊಂಡೇ ನಿಂತ್ಕೋತಾರಲ್ವ. ದೇಶ ಎಷ್ಟು ದೊಡ್ಡದಾದರೂ ಇರಲಿ, ಎಷ್ಟು ಅಗಲ ಆದರೂ ಇರಲಿ, ಎಷ್ಟು ಚಿಕ್ಕದಾದರೂ ಇರಲಿ, ಆಯಾ ದೇಶಕ್ಕೆ ಅಂತ ಒಂದು ತಾಕತ್ತಿರುತ್ತೆ. ಪ್ರತಿ ದೇಶಕ್ಕೂ ಅದು ಸರ್ವೈವಲ್ ಆಗುವಂತಹ ಒಂದು ಯಾವುದಾದ್ರೂ ಥಿಂಗ್ಸ್ನ ಆ ದೇಶದಲ್ಲಿ ಇಟ್ಟಿರ್ತಾನೆ. ಜಗತ್ತು ಆ ಥರದ ನಿಯಮದಲ್ಲಿ ಆಗಿದೆ. ಅದು ಹಾಗಿದ್ದಾಗ ಏನು ಸಾಧಿಸಕ್ಕೆ ಹೊರಟಿದ್ದಾರೆ ಇದರಿಂದ ಅಂತ. ರಮಾಕಾಂತ್, ಇದೀಗ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಫಸ್ಟ್ ಅನ್ನುವಂತಹ ಒಂದು ವಿಚಾರ ಏನಿದೆ ಅದು ಮತ್ತೆ ಬರಬೇಕು. ಅಮೆರಿಕ ಫಸ್ಟು, ಅಮೆರಿಕ ಇಡೀ ವಿಶ್ವದ ದೊಡ್ಡಣ್ಣ ಆಗಿ ಕೂರಬೇಕು ಅನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡು, ಅಮೆರಿಕ ಫಸ್ಟ್ ಅನ್ನುವಂತಹ ಒಂದು ವಿಚಾರವನ್ನು ಮುಂದೆ ಇಟ್ಕೊಂಡು ಚುನಾವಣೆ ಕೂಡ ಗೆದ್ದರು. ಅದೇ ರೀತಿಯಾಗಿ ಜನರನ್ನು ದಿಕ್ಕು ತಪ್ಪಿಸೋದಕ್ಕೆ, ಅಂದರೆ ಜನರ ಸಂಪೂರ್ಣ ಅಟೆನ್ಷನನ್ನು ಡೈವರ್ಟ್ ಮಾಡೋದಕ್ಕೆ ಈ ವಿಚಾರವನ್ನು ಪ್ರತಿಯೊಂದು ದೇಶಗಳು ಕೂಡ ಈಗ ಬಳಕೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ. ಆದರೆ ಅಮೆರಿಕ ಇದರಿಂದ ಹಿನ್ನಡೆಯನ್ನು ಎಷ್ಟರ ಮಟ್ಟಿಗೆ ಎದುರಿಸ್ತಾ ಇದೆ ಅಂತಂದರೆ, ಅಮೆರಿಕದ ಜನರು ಈಗ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಆಯ್ಕೆ ಮಾಡಿ ನಾವೇನಾದರೂ ತಪ್ಪು ಮಾಡಿದ್ವಾ ಅನ್ನುವಂತಹ ಒಂದು ಪ್ರಶ್ನೆ ಅಮೆರಿಕರನ್ನು ಕಾಡೋದಕ್ಕೆ ಆರಂಭ ಆಗಿದೆ. ಇದಕ್ಕೊಂದು ಪ್ರಮುಖ ಕಾರಣ ಕೂಡ ಇದೆ. ಒಂದು ಡೀಪ್ ಸೀಕ್ ಅನ್ನುವಂತಹ ಒಂದೇ ಒಂದು AI ಬರುತ್ತೆ,
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಅಷ್ಟು ದೊಡ್ಡ ಮಟ್ಟಿಗೆ ಅಮೆರಿಕಾಗೆ ಭಾರಿ ಹೊಡೆತ ಬೀಳುತ್ತೆ. ಇಡೀ ಷೇರು ಮಾರುಕಟ್ಟೆ ಅಲ್ಲೋಲ ಕಲ್ಲೋಲವೇ ಆಗಿ ಹೋಗುತ್ತೆ. ಇನ್ನು ನಿನ್ನೆಯಿಂದ ನಾವು ನೋಡಿದಾಗ ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಸಾಕಷ್ಟು ಆಲೋಚನೆ ಮಾಡಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗಿತ್ತು. ಆದರೆ ಅವರು ಲಂಗು ಲಗಾಮಿಲ್ಲದೆ ನಾನು ಸುಂಕ ಹಾಕ್ತೀನಿ ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡ್ತಾ ಮತ್ತೆ ಮತ್ತೆ ಬೇರೆ ಬೇರೆ ದೇಶಗಳನ್ನು ಟೆಂಪ್ಟ್ ಮಾಡ್ತಾ ಹೇಳಿಕೆಗಳನ್ನು ಕೊಡ್ತಾ, ಯಾಕಂದರೆ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಅಂತಾರಾಷ್ಟ್ರೀಯ ಪಾಲಿಸಿಗಳನ್ನು ಆ ದೇಶದ ನಾಯಕರು ಯಾರಿರ್ತಾರೆ ಅವರ ಜೊತೆಗೆ ಕುಳಿತುಕೊಂಡು ಮಾತನಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಒಂದು ಉತ್ತಮವಾಗಿರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಲಾಗುತ್ತೆ ಆ ಒಂದು ವ್ಯಾಪಾರ ವಹಿವಾಟಿಗಾಗಿ. ಆದರೆ ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಬಂದರು, ಬಹಿರಂಗವಾಗಿ ಸುಂಕಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡೋದಕ್ಕೆ ಅಂತ ಆರಂಭ ಮಾಡಿದ್ರು. ಯಾಕಂದರೆ ಈವರೆಗೆ ನಾವು ನೋಡಿದಾಗ ಯಾವುದೇ ಒಂದು ದೇಶಗಳು ಸುಂಕ ಇಲ್ಲದೆ ವ್ಯಾಪಾರವನ್ನೇನು ಮಾಡ್ತಾ ಇರಲಿಲ್ಲ. ಭಾರತ ಕೂಡ ಸರಿಸುಮಾರು 100ರಿಂದ 170ರವರೆಗೆ ಸುಂಕ ವಿಧಿಸುವಂತಹ ಕೆಲಸವನ್ನು ಮಾಡ್ತಾ ಇತ್ತು. ಆದರೆ ಎಲ್ಲೂ ಕೂಡ ನಾನು ಸುಂಕ ವಿಧಿಸ್ತಾ ಇದ್ದೀನಿ, ನಾನು ಸುಂಕ ಇನ್ನೂ ಹೆಚ್ಚಳ ಮಾಡಿಬಿಡ್ತೀನಿ ಅನ್ನುವಂತಹ ಮಾತನ್ನು ಎಲ್ಲೂ ಕೂಡ ಹೇಳ್ತಾ ಇರಲಿಲ್ಲ. ಆದರೆ ಈ ವಿಚಾರಗಳನ್ನು ಹೇಳಿ 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 ಅಂದರೆ ನಾನು ಅಮೆರಿಕಾಗೋಸ್ಕರನೇ ಭಾರಿ ಏನೋ ಬದಲಾವಣೆ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ವಿಚಾರವನ್ನು ಜನರ ಮುಂದೆ ಇಟ್ಟು ಈಗ ಅಮೆರಿಕಾದ ಆರ್ಥಿಕತೆಗೆ ಕಂಟಕವಾಗ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಯಾರ್ಯಾರು ಅಮೆರಿಕಾದಲ್ಲಿ ಹೂಡಿಕೆ ಮಾಡಿದ್ರು ಎಲ್ಲರೂ ಕೂಡ ತಮ್ಮ ಹಣವನ್ನು ವಾಪಸ್ ತೆಗೆದುಕೊಳ್ತಾ ಇದ್ದಾರೆ. ಯಾಕಂದರೆ ಯಾವ ದೇಶಗಳು ಏನು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತ ಕರೆಸ್ಕೊಳ್ಳುತ್ತೆ, ಅಮೆರಿಕ ಆಗಿರ್ಬೋದು, ಕೆನಡಾ, ಇನ್ನಿತರ ಮುಂದುವರೆದಂತಹ ರಾಷ್ಟ್ರಗಳೇನಿದೆ ಎಲ್ಲದಕ್ಕೂ ಕೂಡ ಸುಂಕ ವಿಧಿಸೋದಕ್ಕೆ ಅಂತ ಆರಂಭ ಮಾಡ್ತಾರೆ. ಹಾಗಾದರೆ ಆ ದೇಶಗಳು ಯಾವ ದೇಶಗಳು ಚೀನಾದಂತಹ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ಬು ನೋಡಿ, ಅಮೆರಿಕಾದಲ್ಲಿ ಇರುವಂತಹ ಪ್ರತಿಯೊಂದು ಬ್ರ್ಯಾಂಡೆಡ್ ಕಂಪನಿಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಚೀನಾ ಬೇಕೇ ಬೇಕು. ಅಂತಹ ದೇಶವನ್ನು ಎದುರು ಹಾಕೊಂಡ್ರೆ ಏನಾಗತ್ತೆ ಅನ್ನುವಂತಹ ಒಂದು ರಿಫ್ಲೆಕ್ಸ್ ಆಕ್ಷನ್ ಏನಿದೆ ಅದನ್ನು ನಾವೀಗ ಅಮೆರಿಕಾದಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ನೋಡಿ, ನಿನ್ನೆ 2% ಕುಸಿತ ಆಗಿತ್ತು, ಇವತ್ತು ಕೂಡ ಕುಸಿತ ಮುಂದುವರಿತಾ ಇದೆ. ಇವತ್ತು ಕೂಡ 1.7% ಅಮೆರಿಕಾದ ಒಂದು ಷೇರು ಮಾರುಕಟ್ಟೆ ಕುಸಿತ ಆಗ್ತಾ ಇದೆ. ಈಗಲಾದರೂ ಅಮೆರಿಕ ಎಚ್ಚೆತ್ತುಕೊಳ್ಳುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.